ರಾಜ್ಯಸಭಾ ಚುನಾವಣೆ ಮುಗಿಯೋವರೆಗೂ ಕೂಡ ಈ ನಾಯಕತ್ವ ಬದಲಾವಣೆಯ ಚರ್ಚೆ ಫುಲ್ ಸ್ಟಾಪ್ ಅಂತೂ ಬಿದ್ದಿದೆ ಇದಕ್ಕೆ. ಆದರೆ ಇವತ್ತಿನ ಸಭೆ ಬಳಿಕ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ ಮಂದಹಾಸ ಅಂತೂ ಕಾಣಿಸ್ತು. ಈಗ ಈ ಎಕ್ಸ್ಪ್ರೆಷನ್ನಿಂದ ಅವರ ಬಣದಲ್ಲಿ ವಿಶ್ವಾಸ ಇನ್ನೂ ಜಾಸ್ತಿ ಆಗಿದೆ. ಜೂನ್ 18ಕ್ಕೆ ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. ಸೊ ಹೀಗಾಗಿ ಅಲ್ಲಿಯವರೆಗೂ ತಾತ್ಕಾಲಿಕ ವಿರಾಮ ಬಿದ್ದಂತಾಗಿದೆ. ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಹಾಗಿದ್ರೆ ಅಲ್ಲಿಯವರೆಗೂ ಈ ಸ್ಟೇಟಸ್ ಕೋ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತಹ ಸೂಚನೆಯನ್ನ ಈಗ ಹೈಕಮಾಂಡ್ ಇಬ್ಬರಿಗೂ ಕೂಡ ಕೊಟ್ಟಿರುವಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈಗ ನೀವು ನೋಡ್ತಾ ಇದ್ದೀರಿ, ಯಾವುದೇ ಪ್ರತಿಕ್ರಿಯೆ ಕೊಡದೆ ತೆರಳುತ್ತಾ ಇರುವಂಥದ್ದು. ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ ಹಾಗೆ ರಾಜ್ಯಸಭಾ ಚುನಾವಣೆ ಕುರಿತಾಗಿ ಚರ್ಚೆ ಮಾಡಿದ್ರು ಅಂತಾದ್ರೂ ಕೂಡ ಅಟ್ಲೀಸ್ಟ್ ಫೈನಲೈಸ್ ಮಾಡಿದ್ದೀವಿ, ಮಾಡಿಲ್ಲ ಏನಾದರೂ ಹೇಳಬೇಕಲ್ಲ. ನಾಯಕತ್ವ ಬದಲಾವಣೆ ಚರ್ಚೆ ಆಗಿರೋದಕ್ಕೆ, ಅದರ ಜೊತೆಗೆ ಹೈಕಮಾಂಡ್ ಕಟ್ಟುನಿಟ್ಟಿನ ಸಂದೇಶವನ್ನು ಕೊಟ್ಟಿರೋದಕ್ಕೆ ಯಾವುದೇ ಚರ್ಚೆಯನ್ನ ಬಹಿರಂಗವಾಗಿ ಮಾಡುವಂತಿಲ್ಲ. ಯಾವುದೇ ಗುಟ್ಟನ್ನ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಒಂದು ಹೈ ವೋಲ್ಟೇಜ್ ಮೀಟಿಂಗ್ಗಳಾಗ್ತಿದ್ದಾವೋ ಇದರ ಚರ್ಚೆ ಏನಾಯಿತು, ರಿಸಲ್ಟ್ ಏನಾಯಿತು ಅಂತ ಇದನ್ನ ಹೊರಗಡೆ ರಟ್ ಮಾಡೋ ಹಾಗಿಲ್ಲ ಅನ್ನುವಂತಹ ಖಡಕ್ ಸೂಚನೆಯನ್ನ ಇಬ್ಬರು ನಾಯಕರಿಗೂ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡದೆ ಈಗ ಇಬ್ರು ತೆರಳಿದ್ದಾರೆ. ಅಟ್ಲೀಸ್ಟ್ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಾದರೂ ಈ ರೀತಿಯಾಗಿ ಮಾಧ್ಯಮಗಳು ಅವರನ್ನ ಮುಗಿಬಿದಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಲೈನ್ ಸ್ಟೇಟ್ಮೆಂಟ್ ಆದರೂ ಹೇಳಿರೋರು, ಹಿಂಗಾಯಿತು ಹಂಗಾಯಿತು, ಅಕಸ್ಮಾತ್ ರಾಜ್ಯಸಭಾ ಚುನಾವಣೆ ಬಗ್ಗೆನೇ ಚರ್ಚೆ ಆಗಿದ್ದಿದ್ರೆ ನಾವು ಹೇಳ್ತಿರುವಂಥದ್ದು. ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಮೌನಕ್ಕೆ ಜಾರುವಂತಹ ಅವಶ್ಯಕತೆ ಏನಿತ್ತು? ನಿಜವಾಗ್ಲೂ ಅಲ್ಲಿ ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದ್ದಿದ್ರೆ. ಸೊ ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಸಂದೇಶವನ್ನ ಕೊಟ್ಟಿರೋದ್ರಿಂದ, ಒಂದು ಎಚ್ಚರಿಕೆಯನ್ನ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಹೊರಗಡೆ ಲೀಕ್ ಮಾಡಬಾರ್ದು, ಆ ಗೌಪ್ಯತೆಯನ್ನ ಕಾಪಾಡಬೇಕು, ಈ ಮೀಟಿಂಗ್ಗಳ ಗೌಪ್ಯತೆ ಏನಿದೆ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಇಬ್ಬರೂ ನಾಯಕರು ಯಾವುದೇ ಪ್ರತಿಕ್ರಿಯೆ ಕೊಡದೆ ತೆರಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಟ್ಲೀಸ್ಟ್ ಮಾತನಾಡುವಂತಹ ಪ್ರಯತ್ನ ಮಾಡಿದ್ರು, ಆದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮಾತ್ರ ಕಾಂಗ್ರೆಸ್ನ ಕಟ್ಟಾಳು ನೋಡಿ ಒಂದು ಅಕ್ಷರ ಕೂಡ ಅವರ ಬಾಯಲ್ಲಿ ಏನೂ ಬಂದಿಲ್ಲ, ಒಂದು ಅಕ್ಷರ ಕೂಡ ಬಂದಿಲ್ಲ. ಸೀದಾ ಬಂದ್ರು, ಕಾರ್ ಹತ್ಕೊಂಡ್ರು, ದೆಹಲಿಯ ಇಂದಿರಾ ಭವನ ಕಾಂಗ್ರೆಸ್ನ ಪ್ರಧಾನ ಕಚೇರಿ ಅಲ್ಲಿಂದ ತೆರಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಲ್ಲಿಂದ ನೇರವಾಗಿ ಸಚಿವ ಕೆ.ಜೆ. ಜಾರ್ಜ್ ಅವರ ದೆಹಲಿಯ ನಿವಾಸಕ್ಕೆ ತೆರಳಿ ಅಲ್ಲಿ ಅವರ ಆಪ್ತ ಸಚಿವರೊಟ್ಟಿಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಅಲ್ಲಿಂದ ತೆರಳಿದ್ದಾರೆ. ಇವತ್ತು ಇಡೀ ದಿನದ ಡೆವಲಪ್ಮೆಂಟ್ಗಳೇನಾಯಿತು ಅಥವಾ ಏನೆಲ್ಲ ಹೈ ವೋಲ್ಟೇಜ್ ಬೆಳವಣಿಗೆಗಳು ನಡೀತು ದೆಹಲಿಯಲ್ಲಿ. ಸೊ ಆ ಒಂದು ಒನ್ ಡೇ ಮ್ಯಾಚ್ ಮಾತ್ರ ಯಾವುದೇ ರಿಸಲ್ಟ್ ಇಲ್ಲದೆ ಡ್ರಾ ಆಗಿದೆ. ಎಲ್ಲಿವರೆಗೂ ನಮ್ಮನ್ನ ಕೇಳೋ ಹಾಗಿದ್ರೆ ಮಿನಿಮಮ್ ಜೂನ್ 18ನೇ ತಾರೀಕುವರೆಗೂ ಯಾವ ರೀತಿಯಾದಂತಹ ಬದಲಾವಣೆ ಕೂಡ ಆಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.